ಸರ್ ಇಷ್ಟೆಲ್ಲ ಇದ್ಮೇಲೆ ತಾವು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ ಪರ ವೋಟ್ ಮಾಡಿದ್ರಿ? ಸೊ ಇದು ಮಾಧ್ಯಮಗಳಲ್ಲಿ ನಾನು ನೋಡಿ ಆನೆಗೊಂದಿ ಉತ್ಸವದ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿ ಉದ್ಘಾಟನೆಗೆ ನಾನು ಆಹ್ವಾನ ಮಾಡಿದ್ದು. ಆ ಸಮಯದಲ್ಲಿ ರಾಜ್ಯಸಭಾ ಚುನಾವಣೆ ಬಂದಿರುವಂಥ ಸಂದರ್ಭ, ಎಲ್ಲರೂ ಕೂಡ ರಾಜ್ಯಸಭೆಗೆ ನಾನು ವೋಟ್ ಮಾಡಿದ್ದೀನಿ ಅಂತೇಳಿ ಅದನ್ನು ಉಪಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಲೈಮ್ ಮಾಡುವಂಥ ಒಂದು ಪ್ರಯತ್ನ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತು, ಅವರು 24/7 ಪೊಲಿಟಿಷಿಯನ್, ಏನು ಬೇಕಾದರೂ ಕೂಡ ಮಾತಾಡ್ತಾರೆ. ನಾನು ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ನನ್ನ ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ದೀನಿ. ಯಾರಿಗೆ ನಾನು ವೋಟ್ ಹಾಕ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆ ಸರ್, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಅಂಜನಾದ್ರಿಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅವರು. ಈ ಹಿಂದೆ ಯಡಿಯೂರಪ್ಪನವ್ರು ಹೇಳಿದ್ರು ಕೊಡಲಿಲ್ಲ, ಬೊಮ್ಮಾಯಿನವರು ಹೇಳಿದ್ರು ಕೊಡಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ನಿಮ್ಮ ಕ್ಷೇತ್ರಕ್ಕೆ ಅಷ್ಟು ಅನುದಾನ ಈ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿವರಣೆ ಇದ್ರ ಬಗ್ಗೆ? ಬಟ್ ನಾನು ನಿಮಗೆ ಒಂದು ತುಂಬ ಸ್ಪಷ್ಟ ಮಾಡ್ತೀನಿ. ನಾನು ಇವಾಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಆಯಿತು ನೋಡಿ. ಹಿಂದುತ್ವದ ಬಗ್ಗೆ ಭಾರತೀಯ ಜನತಾ ಪಕ್ಷ ಬರೀ ಹಿಂದುತ್ವ ಮಾತಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಅವ್ರಿಗೆ ಏನು ಅನಿಸ್ಬಿಟ್ಟಿದೆ, ನಾವು ಹೀಗೆ ಏನಾದರೂ ಮುಂದುವರೆದರೆ ನಾಳೆ ನಮ್ಮ ಪಕ್ಷಕ್ಕೆ ಬುನಾದಿಗಳು ಕಿತ್ಕೊಂಡು ಹೋಗುತ್ತೆ ಅನ್ನೋ ಭಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಜೈ ಶ್ರೀರಾಮ್ ಅಂತೇಳಿ ಅಯೋಧ್ಯೆ ಮಂದಿರ ಉದ್ಘಾಟನೆ ದಿವಸನೇ ಮೈಸೂರಲ್ಲಿ ಒಂದು ಶ್ರೀರಾಮ ಮಂದಿರ ಇಲ್ಲಿ ಉದ್ಘಾಟನೆ ಮಾಡಿ ಆ ಸಭೆಯಲ್ಲಿ ಹೇಳಿದರು. ಮತ್ತು ಇವತ್ತು ಅಯೋಧ್ಯೆ ರಾಮ ಮಂದಿರ ನಂತರ ನಮ್ಮ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿದ ನಾಡು. ಹಾಗಾಗಿ ಅಂಜನಾದ್ರಿಗೆ ಅವರು ಅಮೌಂಟ್ ಕೊಟ್ಟು ಅಭಿವೃದ್ಧಿ ಮಾಡೋದ್ರ ಮೂಲಕ ಸೊ ನಾವು ಕೂಡ ಹಿಂದುತ್ವದ ಪರವಾಗಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ಭಾಗವಾಗಿ ಅವರು ಕೊಟ್ಟಿರೋಂಥದ್ದು 100 ಕೋಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.